ಉದ್ದೇಶ ನೆರವೇರುವಂತಹ ಸಮಯ ಸುಸಮಯಗಳಿಗೆ ಜೋರಾದ ಚಪ್ಪಾಳೆ. ಇದೀಗ ನಿಜಕ್ಕೂ ಈ ಕಾರ್ಯಕ್ರಮದ ಉದ್ದೇಶ ನೆರವೇರುವಂತಹ ಸಮಯ ಸುಸಮಯಗಳಿಗೆ ನನ್ನ ಯೋಜನೆಗಳನ್ನು ಯೋಜನೆ ರೂಪದಲ್ಲಿ ಅನುಷ್ಠಾನ ಮಾಡುವಂಥದ್ದು. ನಾನು ಒಂದು ವಿಶೇಷ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ ಸಾಹೇಬ್ರೆ, ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಅಂತೇಳಿ ಪ್ರತಿ ಮನೆಗೆ ಹೋಗಿ ಅಲ್ಲೇ ಸ್ಥಳೀಯದಲ್ಲಿ ಪರಿಹರಿಸಿದಂಥ ಒಂದು ಕಾರ್ಯಕ್ರಮವನ್ನು ನಾನು ಪ್ರತಿ ವಾರ ಎಲ್ಲ ಕಡೆನೂ ನಾನು ಮಾಡ್ತಾ ಇದ್ದೀನಿ. ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೇನೆ, ಇದೇ ಮಣ್ಣಿನಲ್ಲಿ ನನ್ನ ಕೊನೆ ಉಸಿರಿನವರೆಗೂ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇಂಥ ಒಂದು ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಮತ್ತು ನನಗೆ ಯಾವಾಗಲೂ ಆಶೀರ್ವಾದ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಪುಟದ ಎಲ್ಲ ಸಚಿವರಿಗೆ, ನಮ್ಮ ತಾಲೂಕಿನ ಏನು ಜನದ ಮೇಲೆ ಇಟ್ಟಂತ ನೀವು ಅಭಿಮಾನ ಇವತ್ತು ಬಂದು ಇಷ್ಟೊಂದು ಪ್ರೀತಿಪೂರ್ವಕವಾಗಿ ನನ್ನಂತ ಯುವ ಶಾಸಕನಿಗೆ ಮಾರ್ಗದರ್ಶನ ಕೊಡ್ತಾ ಎಲ್ಲ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಧನ್ಯವಾದ ತಿಳಿಸುತ್ತಾ ಮತ್ತು ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆರೆ ತುಂಬಿಸುವ ಯೋಜನೆ ಸಂಪೂರ್ಣವಾಗಲಿಕ್ಕೆ ಸಹಕರಿಸಿದಂತ ಎಲ್ಲ ಜಲಸಂಪನ್ಮೂಲ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಬಡ ಕೃಷಿ ಕಾರ್ಮಿಕರಿಗೆ ಮತ್ತು ರೈತ ಸಂಘರಿಗೆ, ರೈತ ಹೋರಾಟಗಾರರಿಗೆ ಮತ್ತು ಎಲ್ಲ ಸಾರ್ವಜನಿಕ ನನ್ನ ಸಹೋದರ ಸಹೋದರರಿಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸುತ್ತಾ, ಇನ್ನು ದಾರಿ ತುಂಬಾ ಸಾಗೋದಿದೆ. ಮತ್ತೆ ಬರೀ ಕೆರೆ ತುಂಬಿಸಿದ್ರೆ ಆಗೋದಿಲ್ಲ. ನಮ್ಮ ತಾಲೂಕಿಗೆ ಒಂದು ಸಮಗ್ರ ನೀರಾವರಿ ಒಂದು ಹೋರಾಟಗಾರರು ಸಮಗ್ರ ನೀರಾವರಿ ಯೋಜನೆ ಬೇಕು ಅಂತೇಳಿ ಬೈಕೆ ಇಟ್ಟಿದ್ದಾರೆ. ಈ ಒಂದು ಬರದ ನಾಡಿಗೆ ಭಾಗ್ಯದ ನಾಡು ಮಾಡ್ಬೇಕಂತಂದ್ರೆ ನಮ್ಮ ಏನು ಇವತ್ತು ಸಮಗ್ರ ನೀರಾವರಿ ಯೋಜನೆ ಕೂಡ ಬೇಕಾಗಿದೆ ನಮ್ಗೆ ಅಂತ ಹೇಳ್ತಾ, ಮತ್ತೆ ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗಣ್ಯಮಾನ್ಯರಿಗೂ, ಹಿರಿಯರಿಗೂ, ಹಿತೈಷಿಗಳಿಗೂ, ನಮ್ಮ ಮುಖಂಡರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ವಿಶೇಷವಾಗಿ ನನ್ನ ಕುಟುಂಬರಾದಂಥ ನನ್ನ ಸಹೋದರಿಯರು, ನನ್ನ ತಾಯಿ ಮತ್ತೆ ನನ್ನ ಅಣ್ಣ ತಮ್ಮಣ್ಣ ಮತ್ತೆ ನನ್ನ ಪತ್ನಿ ಪುಷ್ಪ ಅವರಿಗೆ ನಮಿಸುತ್ತಾ, ನನ್ನ ತಂದೆಯವರ ಎನ್ ಟಿ ಬೊಮ್ಮಣ್ಣನವರ ದಿವಂಗತ ಹೆಸರನ್ನು ಉಳಿಸಂತ ಕೆಲಸದಕ್ಕೆ ಒಂದು ಈ ಋಣ ಸಂದಾಯ ಮಾಡಲಿಕ್ಕೆ ಸುಮಾರು 50 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಎಷ್ಟು ಒಂದು ಹೋರಾಟದ ಹಿನ್ನೆಲೆ ಇತ್ತು, ಆ ಋಣ ಸಂದಾಯ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಈ ಒಂದು ಅತ್ಯದ್ಭುತ ಅವಕಾಶ ಮಾಡಿಕೊಟ್ಟ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ, ಹೈಕಮಾಂಡ್ಗೆ ಮತ್ತು ಕೆಪಿಸಿಸಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ ಬಯಸ್ತೇನೆ. ನಮಸ್ಕಾರ, ಜೈ ಹಿಂದ್. ನಡೆಯುತ್ತಾ ಈ ಯೋಜನೆಯ ಉದ್ದೇಶ ಹಾಗೆ ಸಾಕಾರದ ಬಗ್ಗೆ ತಿಳಿಸಿಕೊಟ್ಟಂತಹ ಶಾಸಕರಾದಂತಹ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಇದೀಗ ನಿಜಕ್ಕೂ ಈ ಕಾರ್ಯಕ್ರಮದ ಉದ್ದೇಶ ನೆರವೇರುವಂತಹ ಸಮಯ ಸುಸಮಯಗಳಿಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ. ಕೆರೆಗಳಿಗೆ ನೀರು ತುಂಬಿಸುವಂತಹ ಕಾರ್ಯ